ಟೀಮ್ ಇಂಡಿಯಾ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆದ ರಿಂಕು ಸಿಂಗ್ ಅವರು ಇದೀಗ ವೀಕ್ಷಕರ ದಾಖಲೆಯನ್ನು ಬರೆದಿದ್ದು, ಹಾಗೆ ವೀಕ್ಷಕರು ರಿಂಕು ಸಿಂಗ್ ಅವರ ಆರ್ಭಟಕ್ಕೆ ಜಿಂಬಾಬ್ವೆ ಬೌಲರ್ಸ್ಗಳು ಧ್ವಂಸವಾಗಿ ಹೋಗಿದ್ದಾರೆ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡಕ್ಕೆ ಫಿನಿಷರ್ ಆಗಿ ಹೊರಹೊಮ್ಮಿರುವ ರಿಂಕು ಸಿಂಗ್ ಅವರು ಇದೀಗ ವೀಕ್ಷಕರೇ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಮತ್ತೊಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ವೀಕ್ಷಕರೇ, ಈ ಒಂದು ನ್ಯೂಸ್ ತಿಳಿದಕ್ಕಿಂತ ಮುಂಚಿತವಾಗಿ ರಿಂಕು ಸಿಂಗ್ ಅವರ ಈ ಆರ್ಭಟಕ್ಕೆ ದಯವಿಟ್ಟು ಈಗಲೇ ಬಿಡಗೊಂದು ಲೈಕ್ನ ಮಾಡಿ. ಹಾಗೆ ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಫಿನಿಷರ್ಗಳಾದ ಹಾರ್ದಿಕ್ ಪಾಂಡ್ಯ, MS ಧೋನಿ ಮತ್ತು ರಿಂಕು ಸಿಂಗ್ ಅವರಲ್ಲಿ ಯಾರು ಬೆಸ್ಟ್ ಫಿನಿಷರ್ ಎಂದು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಹೊಸ ಆಟಗಾರರೊಂದಿಗೆ ಜಿಂಬಾಬ್ವೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರೇ 5 T20 ಸರಣಿಗಳಲ್ಲಿ ಟೀಮ್ ಇಂಡಿಯಾ ತಂಡವು ಅಬ್ಬರಿಸುತ್ತಿದೆ. ಹೌದು ವೀಕ್ಷಕರೇ, ಈ ಒಂದು ಸರಣಿಯಲ್ಲಿ ಭಾರತ ತಂಡವು ಮೊದಲ ಪಂದ್ಯವನ್ನು ಸೋತಿತು. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಬ್ಯಾಟಿಂಗ್ ಲೈನಪ್ಸ್ ಮೊದಲ T20 ಪಂದ್ಯದಲ್ಲಿ ಕೊಲ್ಯಾಪ್ಸ್ ಆಗಿ ಹೋಗಿತ್ತು. ಹೌದು ವೀಕ್ಷಕರೇ, ಮಧ್ಯಮ ವರ್ಗದಲ್ಲಿ ಯಾವ ಒಬ್ಬ ಬ್ಯಾಟರ್ಸ್ಗಳು ಕೂಡ ನಿಧಾನಗತಿಯಿಂದ ಬ್ಯಾಟ್ ಬೀಸಲಿಲ್ಲ. ಇನ್ನು ವೀಕ್ಷಕರೇ, ರಿಂಕು ಸಿಂಗ್ ಅವರು ಕೂಡ ಆ ಒಂದು ಪಂದ್ಯದಲ್ಲಿ ಡಕೌಟ್ಗೆ ಬಲಿಯಾದರು. ಇನ್ನು ಆ ಒಂದು ಪಂದ್ಯವನ್ನು ಸೋತಿದ್ದ ಭಾರತ ತಂಡದ ಯುವ ಪಡೆಯು ದ್ವಿತೀಯ T20 ಪಂದ್ಯದಲ್ಲಿ ಭರ್ಜರಿಯಾಗಿ ಶುಭಾರಂಭ ಮಾಡಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ವೀಕ್ಷಕರೇ, ಬ್ಯಾಟ್ ಮಾಡಿದ್ದ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಸ್ಗಳು ಉತ್ತಮವಾಗಿ ಪ್ರದರ್ಶನ ತೋರಿದರು. ಇತ್ತ ವೀಕ್ಷಕರೇ, ಒಂದೆಡೆ ಟೀಮ್ ಇಂಡಿಯಾ ತಂಡದ ಪರವಾಗಿ ಡೆಬ್ಯೂ ಮಾಡಿದ ಅಭಿಷೇಕ್ ಶರ್ಮಾ ಅವರು ಭರ್ಜರಿಯಾಗಿ ಶತಕವನ್ನು ಬಾರಿಸಿದರು. ಇನ್ನು ಮೊದಲ ಪಂದ್ಯದಲ್ಲಿ ಡಕೌಟ್ಗೆ ಬಲಿಯಾಗಿದ್ದ ರಿಂಕು ಸಿಂಗ್ ಅವರು ಇನ್ನು ದ್ವಿತೀಯ T20 ಪಂದ್ಯದಲ್ಲಿ ಸಿಕ್ಸರ್ಗಳ ಸುರಿಮಳೆಗೈದರು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಕೊನೆಯ 6 ಓವರ್ಗಳನ್ನು ಆಡಲು ಬಂದಿದ್ದ ರಿಂಕು ಸಿಂಗ್ ಅವರು ಎದುರಿಸಿದಂಥ 22 ಎಸೆತಗಳಲ್ಲಿ 48 ರನ್ ಸಿಡಿಸಿ ಮಿಂಚಿದರು. ಹೌದು ವೀಕ್ಷಕರೇ, 218.18 ಸ್ಟ್ರೈಕ್ ರೇಟ್ನೊಂದಿಗೆ ಭರ್ಜರಿಯಾಗಿ 5 ಸಿಕ್ಸರ್ ಬಾರಿಸಿದ್ದು, ಹಾಗೆ ವೀಕ್ಷಕರೇ 2 ಬೌಂಡ್ರಿಗಳು ಕೂಡ ಸೇರಿವೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ರಿಂಕು ಸಿಂಗ್ ಅವರು ಈ ರೀತಿಯಾಗಿ ಪ್ರದರ್ಶನ ತೋರಿದ್ದಕ್ಕೆ ಹಲವಾರು ದಿಗ್ಗಜರುಗಳು ಟೀಮ್ ಇಂಡಿಯಾ ತಂಡಕ್ಕೆ ಮತ್ತೊಬ್ಬ ಫಿನಿಷರ್ ಸಿಕ್ಕಿದ್ದಾನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನು ವೀಕ್ಷಕರೇ, ಈ ಯುವ ಆಟಗಾರನ ಪ್ರದರ್ಶನಕ್ಕೆ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಿಗೆ ದೊಡ್ಡ ಸಿಹಿ ಸುದ್ದಿಯಾಗಿದೆ.